ಕಾಶ್ಮೀರದ 80 ಪ್ರವಾಸಿ ತಾಣಗಳಲ್ಲಿ 48 ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ. ಭದ್ರತಾ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಪಹಲ್ಗಾಮ್ ದಾಳಿಯ ಬಳಿಕ ಸರ್ಕಾರ ಈ ಕ್ರಮವನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ತೆಗೆದುಕೊಂಡಿರೋದು. ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಒಟ್ಟು 80 ಪ್ರವಾಸಿ ತಾಣಗಳಲ್ಲಿ 48 ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿ ತಾತ್ಕಾಲಿಕ ಬಂದ್ ಮಾಡಲಾಗಿರೋದು. ಪ್ರವಾಸಿಗರ ಸುರಕ್ಷತಾ ದೃಷ್ಟಿಯಿಂದ ಸರ್ಕಾರ ಈ ಕ್ರಮ ತೆಗೆದುಕೊಂಡಿರೋದು. ಭದ್ರತೆ ಪರಿಶೀಲನೆಯ ಬಳಿಕ ಮತ್ತಷ್ಟು ತಾಣಗಳನ್ನು ಬಂದ್ ಮಾಡುವಂತ ಸಾಧ್ಯತೆ ಇದೆ. ದಕ್ಷಿಣ ಕಾಶ್ಮೀರದಲ್ಲಿರುವಂತಹ ಹಲವು ಮೊಘಲ್ ಉದ್ಯಾನವನಗಳಿಗೂ ಬೀಗ. 87 ಪಾರ್ಕ್ಗಳನ್ನು ಈಗಾಗಲೇ ಬಂದ್ ಮಾಡಲಾಗಿದೆಯಂತೆ. ಇದರಿಂದ ಸ್ಥಳೀಯ ವ್ಯಾಪಾರಿಗಳ ಆದಾಯಕ್ಕೆ ಹೊಡೆತ ಬೀಳ್ತಾ ಇದೆ. ಪ್ರವಾಸಿಗರನ್ನೇ ನೆಚ್ಚಿಕೊಂಡಿರುವಂತ ವ್ಯಾಪಾರಿಗಳು, ಪ್ರವಾಸಿಗರು ಬರ್ತಾರೆ, ಒಂದಷ್ಟು ಏನು ಖರೀದಿ ಮಾಡ್ತಾರೆ ಅಂತ ಅಂಗಡಿಗಳನ್ನ, ಚಿಕ್ಕ ಪುಟ್ಟ ಸ್ಟಾಲ್ಗಳನ್ನ ಇಟ್ಕೊಂಡಿದ್ರು. ಆದರೆ ಅವರಿಗೆ ಈಗ ಆರ್ಥಿಕವಾಗಿ ಪೆಟ್ಟು ಬೀಳ್ತಾ ಇದೆ. ಇತ್ತ ದೋಡಾದ ಬದರ್ವಾದಲ್ಲಿ ಪ್ರವಾಸಿಗರು ಸುತ್ತಾಡ್ತಾ ಇದ್ದಾರೆ. ಆ ದೃಶ್ಯವು ಕಂಡು ಬರ್ತಾ ಇದೆ ನೋಡಿ. ತ್ರಿವರ್ಣ ಧ್ವಜ ಹಾರಿಸಿ ಸಂಭ್ರಮಿಸಿದ್ದಾರೆ ಪ್ರವಾಸಿಗರು. ಕಾಶ್ಮೀರ ನಮ್ದು, ಯಾವಾಗಲೂ ನಮ್ದೇ ಆಗಿರುತ್ತೆ ಅಂತ ಈ ರೀತಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅವರು ಸಂಭ್ರಮಿಸಿರೋದು. ನಮ್ಮ ಕಾಶ್ಮೀರಕ್ಕೆ ನಾವು ಬರ್ತಾನೆ ಇರ್ತೀವಿ ಅಂತ ಪ್ರವಾಸಿಗರು ಈ ರೀತಿಯಾಗಿ ಹೇಳಿರೋದು. ತ್ರಿವರ್ಣ ಧ್ವಜವನ್ನ ಹಾರಿಸಿರೋ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಭಾರತ್ ಮಾತಾ ಕೀ ಜೈ! ಭಾರತ್ ಮಾತಾ ಕೀ ಜೈ! सर